ಚಿತ್ರ ಬಂದು ರಿಲೀಸ್ ಆಗ್ತಿರೋದು ಗಟ್ಟಿಮೇಳ ಧಾರಾವಾಹಿ ಖ್ಯಾತಿಯ ರಕ್ಷಕ್ ಅಭಿನಯದ ಹಾಗೂ ನಮ್ಮ ಚೇತನ್ ಕುಮಾರ್ ನಿರ್ದೇಶನದ ಹರಿಕೃಷ್ಣ ಮ್ಯೂಸಿಕ್ ಇರುವಂಥ ಬರ್ಮಾ ಚಿತ್ರ. ಇದು ಜನವರಿ 9 ಇದಕ್ಕೆ ರಿಲೀಸ್ ಆಗ್ಬೋದು ಅಂತ ಅನ್ನಿಸ್ತಿದೆ. ಇನ್ನು ಮುಂದಿನ ಚಿತ್ರ ಬಂದು ಚೆಫ್ ಚಿದಂಬರ ಅಂತ. ಇದು ವಿಷ್ಣುವರ್ಧನ್ ಅವರ ಅಳಿಯಾದಂಥ ಅನಿರುದ್ಧ ಹಾಗೂ ನಿಧಿ ಸುಬ್ಬಯ್ಯನವರ ಅಭಿನಯದ ಎಂ ಆನಂದರಾಜ್ ನಿರ್ದೇಶನದ ಈ ಚಿತ್ರ ಜನವರಿ 12ನೇ ತಾರೀಕು ರಿಲೀಸ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಚಿತ್ರ ಬಂದು ರೋಲೆಕ್ಸ್ ಅಂತ. ನಮ್ಮ ಕೋಮಲ್ ಕುಮಾರ್ ಅಭಿನಯದ, ಮಂಡ್ಯ ಶ್ರೀನಿವಾಸ್ ನಿರ್ದೇಶನದ ಈ ಚಿತ್ರದಲ್ಲಿ ಸೋನಲ್ ನಾಯಕಿಯಾಗಿದ್ದಾರೆ. ಇದು ಜನವರಿ 12ಕ್ಕೆ ರಿಲೀಸ್ ಆಗ್ಬೋದು. ಇನ್ನು ಮುಂದಿನ ಚಿತ್ರ ಫೈರ್ ಫ್ಲೈ ಅಂತ. ಇದು ಶಿವರಾಜ್ ಕುಮಾರ್ ಮಗಳು ನಿವೇದಿತಾ ಶಿವರಾಜ್ ಕುಮಾರ್ ನಿರ್ಮಾಣ ಮಾಡಿರುವಂಥ ಚಿತ್ರ. ವಂಶಿ ಕೃಷ್ಣ ಅಭಿನಯದ ಮತ್ತು ಅವರೇ ನಿರ್ದೇಶನ ಮಾಡಿರುವಂಥ ಚಿತ್ರ ಜನವರಿ 12ಕ್ಕೆ ರಿಲೀಸ್ ಆಗ್ತಾ ಇದೆ. ಇನ್ನು ಮುಂದಿನ ಚಿತ್ರ ಬಂದು ಮುದೋಳ್ ಅಂತ ಚಿತ್ರ. ಇದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಮಗನಾದ ವಿಕ್ರಮ್ ರವಿಚಂದ್ರನ್ ಅಭಿನಯಿಸಿರುವ ಕಾರ್ತಿಕ್ ರಂಜನ್ ನಿರ್ದೇಶನದ ರೌಡಿಸಂ ಕಥಾಹಂದರ್ಭ ಇರುವ ಚಿತ್ರ ಮುದೋಳ್ ಚಿತ್ರ ಇದೇ ಜನವರಿ 12ಕ್ಕೆ ತೆರೆ ಕಾಣ್ತಾ ಇದೆ. ಇನ್ನು ಮುಂದಿನ ಚಿತ್ರ ಸ್ಕ್ಯಾಮ್ 1770 ಚಿತ್ರ. ಇದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಖ್ಯಾತಿಯ ರಂಜನ್ ಅಭಿನಯದ ಚಿತ್ರ. ವಿಕಾಸ್ ಪುಷ್ಪಗಿರಿ ನಿರ್ದೇಶನದ ಚಿತ್ರ ಇದೇ 12ನೇ ತಾರೀಕು ತೆರೆ ಕಾಣ್ತಾ ಇದೆ. ಇನ್ನು ಮುಂದಿನ ಚಿತ್ರ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಚಿತ್ರ. ಅಂಜನ್ ನಾಗೇಂದ್ರ, ಶರತ್ ಲೋಹಿತಾಶ್ವ ಅಭಿನಯದ ಹಯವದನ ನಿರ್ದೇಶನದ ಚಿತ್ರ ಇದೇ ಜನವರಿ 12ಕ್ಕೆ ತೆರೆ ಕಾಣ್ತಾ ಇದೆ. ಇನ್ನು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನು ಮುಂದಿನ ಚಿತ್ರ ವಾಮನ. ಧನ್ವೀರ್, ರೇಷ್ಮಾ ನಾಣಯ್ಯ ಅಭಿನಯದ, ಶಂಕರ್ ರಾಮನ್ ಎಸ್ ನಿರ್ದೇಶನದ ಚಿತ್ರ ಇದೇ ಜನವರಿ 12ಕ್ಕೆ ತೆರೆ ಕಾಣ್ತಾ ಇದೆ. ಇನ್ನು ಮುಂದಿನ ಚಿತ್ರ ಬಂದು ದಿಲ್ಮಾರ್ ಅಂತ ಚಿತ್ರ. ಇದು ರಾಮ್ ಗೌಡ ಅಭಿನಯದ ಹಾಗೂ ಅದಿತಿ ಪ್ರಭುದೇವ ತಾರಾಗರಣ ಇರುವ ಚಿತ್ರ. ನಮ್ಮ KGF ಡೈಲಾಗ್ ರೈಟರ್ ಎಂ ಚಂದ್ರಬೌಳಿ ಅಭಿನಯದ ಚಿತ್ರ ಇದೇ ತಿಂಗಳ 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇನ್ನು ಮುಂದಿನ ಚಿತ್ರ ಬಂದು ಲಿಲ್ಲಿ. ಡಿಂಪಲ್ ಕ್ವೀನ್ ರಚಿತಾ ರಾಮ್ ಪ್ರಧಾನ ಪಾತ್ರದಲ್ಲಿ ಅಭಿನಯಿಸಿರುವ ವಿಜಯ್ ಎಸ್ ಗೌಡ ನಿರ್ದೇಶನದ ಈ ಚಿತ್ರ ಇದೇ ಜನವರಿ 12ನೇ ತಾರೀಕು ಎಲ್ಲ ಚಿತ್ರಮಂದಿರಗಳಲ್ಲೂ ತೆರೆ ಕಾಣ್ತಾ ಇದೆ. ಇನ್ನು ಮುಂದಿನ ಚಿತ್ರ ಪ್ರಣಯ ರಾಜ. ಇದು ಬಿಗ್ ಬಾಸ್ ಖ್ಯಾತಿಯ ಭುವನ್ ಪೊನ್ನಣ್ಣ ಅಭಿನಯದ ಚಿತ್ರ ಹಾಗೂ ಸುದರ್ಶನ್ ಚಕ್ರ ನಿರ್ದೇಶನ ಇರುವಂಥ ಚಿತ್ರ ಇದೇ ಜನವರಿ 12ನೇ ತಾರೀಕು ತೆರೆ ಕಾಣ್ತಾ ಇದೆ. ಇನ್ನು ಮುಂದಿನ ಚಿತ್ರ ರಂಗ ಸಮುದ್ರ. ಇದು ರಂಗಾಯಣ ರಘು, ರಾಘವೇಂದ್ರ ರಾಜ್ಕುಮಾರ್, ಸಂಪತ್ ರಾಜ್ ಇವರ ತಾರಾಗರಣ ಇರುವಂಥ ಚಿತ್ರ. ರಾಜ್ಕುಮಾರ್ ಅಸ್ಕಿ ನಿರ್ದೇಶನದ ಚಿತ್ರ ಜನವರಿ 12ನೇ ತಾರೀಕು ಎಲ್ಲ ಚಿತ್ರಮಂದಿರಗಳಲ್ಲೂ ತೆರೆ ಕಾಣ್ತಾ ಇದೆ. ಇನ್ನು ಮುಂದಿನ ಚಿತ್ರ ಬಂದು ಉಪಾಧ್ಯಕ್ಷ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಚಿಕ್ಕಣ್ಣ ಅಭಿನಯದ ಹಾಗೂ ಅರ್ಜುನ್ ಜನ್ಯ ಸಂಗೀತವಿರುವ ಈ ಚಿತ್ರ ಜನವರಿ 25ಕ್ಕೆ ಎಲ್ಲ ಚಿತ್ರಮಂದಿರಗಳಲ್ಲೂ ತೆರೆ ಕಾಣ್ತಾ ಇದೆ. ಇನ್ನು ಕೊನೆಯದಾಗಿ ಮುಂದಿನ ಚಿತ್ರ ಬ್ಯಾಚುಲರ್ ಪಾರ್ಟಿ. ಇದು ದೂದ್ ಪೇಡ ದಿಗಂತ್, ಲೂಸ್ ಮಾದ ಯೋಗೇಶ್, ಅಚ್ಯುತ್ ಕುಮಾರ್ ಅಭಿನಯದ, ರಕ್ಷಿತ್ ಶೆಟ್ಟಿ ನಿರ್ಮಾಣದ, ಅಭಿಜಿತ್ ಮಹೇಶ್ ನಿರ್ದೇಶನದ ಚಿತ್ರ ಇದೇ ಜನವರಿ 26ಕ್ಕೆ ತೆರೆ ಕಾಣ್ತಾ ಇದೆ.